ನಾನು ಇಂದ್ರಳ್ಳಿ ಶಾಲೆಯಿಂದ ಬಂದಿದ್ದೇನೆ. ನನಗೆ ಇದನ್ನು ನನ್ನ ಟೀಚರ್ ಇಲ್ಲಿ ಹೀಗೆ ಶಿಬಿರ ಉಂಟು, ನೀವು ಹೋಗಬೇಕು ಅಂತ ಎಕ್ಸಾಮ್ ಟೈಮಲ್ಲಿ ಹೇಳಿದರು. ಆಗ ನಾ ಎಕ್ಸಾಮ್ ಗಡಿಬಿಡಿಯಲ್ಲಿ ನನ್ನ ತಂದೆಯ ನಂಬರನ್ನು ಕೊಟ್ಟಿದ್ದೆ ಅವರಿಗೆ. ಅವರು ಆ ನಂಬರನ್ನು ಈ ಗ್ರೂಪಿಗೆ ಆ್ಯಡ್ ಮಾಡಿದರು. ಆಗ ಆ ನಂಬರಲ್ಲಿದ್ದ ಮೆಸೇಜನ್ನು ನಾನು ನೋಡ್ತಿರ್ಲಿಲ್ಲ. ಮತ್ತು ಕೊನೆ ದಿನ ಮಿಸ್ ರೆಡಿಯಾ ಅಂತ ಕೇಳಿದರು. ಹಾಂ ಮಿಸ್ ಅಂತ ಹೇಳಿದೆ. ಅಲ್ಲೇ ಉಳ್ಕೊಳ್ಳಿಕ್ಕೆ ಅಂತ ಹೇಳಿದರು. ನನಗೆ ಅವಾಗ ಎಂತ ಮಾಡಬೇಕು ಗೊತ್ತಾಗಲಿಲ್ಲ. ಯಾಕೆ ಹೇಳಿದ್ರೆ ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಅಂತ, ಇಲ್ಲೇ ಉಳ್ಕೊಳ್ಳೋದು. ಸರಿ ನೋಡುವ ಹೇಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ ಬಂದಾಗ ಇಲ್ಲಿ ಇಷ್ಟು ದೊಡ್ಡ ಸಭಾಂಗಣದಲ್ಲಿ ನಮ್ಮನ್ನು ಕೂರಿಸಿ ಹೇಗಿರಬೇಕು, ಈ ಶಿಬಿರ ಹೇಗಿರ್ತದೆ ಎಂತೆಲ್ಲ ಇರ್ತದೆ ಅಂತ ಹೇಳಿದರು. ಮತ್ತು ನಮ್ಮನ್ನು ಮೇಲೆ ಕರ್ಕೊಂಡು ಹೋಗಿ ನಾವು ಶಿಬಿರದಲ್ಲಿ ಹೇಗಿರಬೇಕು ಎಲ್ಲೆಲ್ಲಿ ಇರಬೇಕು ಅಂತ ಹೇಳಿದರು. ಮಾರನೇ ದಿನದಿಂದ ಈ ಶಿಬಿರದ ಆ್ಯಕ್ಚುಯಲ್ ಟೈಮಿಂಗ್ ಎಲ್ಲ ಹೇಗಿರ್ತದೆ ಬೆಳಗ್ಗಿಂದ ಅಂತ ನಮಗೆ ಗೊತ್ತಾಯಿತು. ಬೆಳಗ್ಗೆ ನಾವು ಯೋಗಗಳನ್ನು ಮಾಡಿ ತಿಂಡಿ ತಿಂದು ಮತ್ತೆ ಪುನಃ ಕ್ಲಾಸನ್ನು ಅಟೆಂಡ್ ಮಾಡಿ ಮಧ್ಯಾಹ್ನ ಮುಖವರ್ಣಿಕೆಯನ್ನು ಕಲಿತು ಯಕ್ಷಗಾನ ಸ್ಟೆಪ್ಸ್ಗಳನ್ನು ಕಲ್ತಿದ್ದೇವೆ. ಅದಕ್ಕೆಲ್ಲ ಗುರುಗಳ ಎಲ್ಲ ಕಾರಣ. ಹಾಗೂ ಸಂಜೀವ್ ಸುವರ್ಣ ಸರ್ ಬಗ್ಗೆ ಹೇಳಬೇಕಂದ್ರೆ ಮಾತುಗಳು ಸಾಕಾಗುವುದಿಲ್ಲ. ಯಾಕೆ ಹೇಳಿದರೆ ಅವರು ಅಷ್ಟು ದೊಡ್ಡ ಪ್ರತಿಭೆ, ಆದರೂ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದ್ದಾರೆ. ಮತ್ತು ಇಲ್ಲಿ ಬಂದ ಮೇಲೆ ನಾನು ಯಕ್ಷಗಾನದ ಬಗ್ಗೆ ತುಂಬ ವಿವರವಾಗಿ ಕಲಿತೆ. ಏನು ಹೇಳಿದರೆ ಯಕ್ಷಗಾನವನ್ನು ನಾವು ಹೇಗೆ ಕುಣಿಬೇಕು, ಯಕ್ಷಗಾನದಲ್ಲಿ ತಾಳಗಳನ್ನು ಹಾಗೆ ಹಾಕಬೇಕು. ತಪ್ಪಿದ್ದಲ್ಲೆಲ್ಲ ನಮ್ಮ ಗುರುಗಳೆಲ್ಲ ನಮ್ಮನ್ನು ಸರಿ ಮಾಡ್ತಿದ್ರು. ಹೀಗೆ ನಾನು ಯಕ್ಷಗಾನದಲ್ಲಿ ಧೈರ್ಯ, ಮಾತುಗಾರಿಕೆ, ಮುಖವರ್ಣಿಕೆ ಈ ಥರದ್ದನ್ನೆಲ್ಲ ಕಲಿತೆ. ಮತ್ತು ರಾತ್ರಿ ಪವನ್ ಸರ್ ಅವರು ಯಕ್ಷಗಾನ ಅಂದರೆ ಏನು, ಅದನ್ನು ಹೇಗೆ ಕುಣಿಬೇಕು, ಹೀಗೆ ಕುಣಿದ್ರೆ ಈಗ ಅದನ್ನು ಚಂದ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕುಣಿತಾರೆ. ಅದೆಲ್ಲ ಹಿಂದಿನ ಕಾಲದಿಂದ ಬಂದದ್ದಲ್ಲ, ಅದು ಬರೀ ಅದಕ್ಕೆ ಮಾತ್ರ ಪ್ರೇಕ್ಷಕರು ಬಂದು ಅದಕ್ಕೆ ಮಾತ್ರ ಚಪ್ಪಾಳೆ ಅಂತ ತಡ್ತಾರೆ. ಇದನ್ನು ನಾವು ಉಳಿಸಬೇಕು ಅಂತ ಹೇಳಿಕೊಟ್ರು. ಹಾಗೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಬಂದು ಅವರ ಜೀವನದಲ್ಲಿ ಯಕ್ಷಗಾನ ಅವರನ್ನು ಹೇಗೆ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಿದೆ ಅದನ್ನೆಲ್ಲ ಹೇಳಿದರು. ಮತ್ತು ಇದರ ಮಧ್ಯದಲ್ಲಿ ಕೆಲವು ವಿದ್ಯಾರ್ಥಿಗಳು ಯಕ್ಷಗಾನ ಶಿಬಿರವನ್ನು ಬಿಟ್ಟು ಹೋದರು. ಅವರಿಗೆಲ್ಲ ನಾವು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಎಲ್ಲಿ ತುಂಬ ಇದನ್ನು ಮಿಸ್ ಮಾಡ್ಕೊಂಡಿದ್ದೀರಿ, ಇಲ್ಲಿ ಇಂಥ ಶಿಬಿರ ಮತ್ತೆ ನಿಮಗೆ ಸಿಗಲಿಕ್ಕಿಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.